ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಲಕ್ಷ್ಮಣ ಅವರ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಅವರು ಮೈಕ್ ಸಿಕ್ತು ಅಂತ ಹೇಳ್ಕೊಂಡು ಮಣ್ಣಿನ ಮಕ್ಕಳುಗಳು ಏನು ಮಾಡಿಲ್ಲ, ಮಣ್ಣಿನ ಮಕ್ಕಳುಗಳು ಹಾಗೆ ಹೀಗೆ ಅಂತ ಏನು ಪುಂಖಾನುಪುಂಖ ಏನು ಜುಗಲ್ ಬಂದು ಖಾಲಿ ಟ್ರೈನ ಬಿಡಬೇಕು ಅಂದರೆ ಇವ್ರನ್ನೇ ಕಳಿಸ್ಬೇಕು ಟ್ರೈನ್ ಬಿಡೋಕ್ಕೆ. ಎಲ್ಲೋ ಒಂದು ಕಡೆ ಮಣ್ಣಿನ ಮಕ್ಕಳುಗಳು ಏನು ಮಾಡಿಲ್ಲ, ಇವರೇ ಎಲ್ಲವನ್ನು ಮಾಡಿ ದಬಾಕೊಟ್ಟಿದ್ದಾರೆ. ಗ್ರಾಮ ವಾಸ್ತವ್ಯ ಆಗಲಿ ಮತ್ತು ಹಾಗೆ ಸರಾಯಿ ನಿಷೇಧ ಆಗಲಿ, ಲಾಟ್ರಿ ನಿಷೇಧ ಆಗಲಿ, ರೈತರ ಸಾಲ ಮನ್ನಾಗಳಾಗಲಿ ಯಾರು ಮಾಡಿದ್ರು ಇದನ್ನೆಲ್ಲ ಇವತ್ತು ಮೈಸೂರಿನ ಲಕ್ಷ್ಮಣ ಅವರೇ ಮಾಡಿಬಿಟ್ಟಿದ್ದಾರೆ. ಅವರಿಲ್ಲ ಅಂದಿದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರನೇ ಇರ್ತಿರಲಿಲ್ಲ. ಇವತ್ತು ಜನ ಊಟ ತಿಂಡಿಗೆ ಪರದಾಡುವಂಥ ಪರಿಸ್ಥಿತಿಗಳು ಆಗ್ತಿತ್ತು. ಇವತ್ತು ಗರ್ಕಳ್ಳಿ ಏತ ನೀರಾವರಿ ಆಗಲಿ, ಇಗ್ಲೂರು ಡ್ಯಾಮ್ ಕಟ್ಟಿದ್ದಾಗಲಿ, ಮತ್ತು ಹಾಗೆ ಹೇಮಾವತಿ ನೀರಾಗಲಿ, ಮತ್ತು ಹೇಮಾವತಿ ನೀರನ್ನ ತುಮಕೂರಿಗೆ ತಂದಿದ್ದಾಗಲಿ, ಕೃಷ್ಣ ಮೇಲ್ದಂಡೆ ಯೋಜನೆ ಆಗಲಿ, ಮತ್ತು ತುಂಗಭದ್ರಾ ಯೋಜನೆ ಅಲ್ಲಿ ಎಲ್ಲವೂ ಸಹ ಇವರ ಒಂದು ಕಾಲದಲ್ಲೇ ಇವರೇ ಮೈಸೂರು ಲಕ್ಷ್ಮಣ ಅವರೇ ಖುದ್ದಾಗಿ ನಿಂತು ಅದಕ್ಕೆ ಏನು ಸದನದಲ್ಲಿ ಹೋರಾಟ ಮಾಡಿ ಆ ಭಾಗದ ಜನರುಗಳಿಗೆ ನ್ಯಾಯವನ್ನು ದೊರಕಿಸ್ಕೊಟ್ರು. ಇಂಥ ಮೈಸೂರು ಲಕ್ಷ್ಮಣ ಅವ್ರಿಗೆ ನಮ್ಮದೊಂದು ಸಲ್ಯೂಟು. ಎಲ್ಲೋ ಒಂದು ಕಡೆ ಮಣ್ಣಿನ ಮಕ್ಕಳುಗಳು ಏನೂ ಮಾಡಲಿಲ್ಲ, ಎಲ್ಲವನ್ನು ಮೈಸೂರು ಲಕ್ಷ್ಮಣ ಅವರೇ ಮಾಡಿ ಇವತ್ತು ಕಟ್ಟೆ ಹಾಕಿ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮೈಸೂರು ಲಕ್ಷ್ಮಣ ಅವರು ಬಿಡುವಂಥ ರೈಲು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳುಗಳು ಸಹ ಕೇಳೋದಿಲ್ಲ, ಅಂಥ ಒಂದು ವ್ಯವಸ್ಥೆ ಇದೆ. ಎಲ್ಲೋ ಒಂದು ಕಡೆ ಮಣ್ಣಿನ ಮಕ್ಕಳುಗಳು ಏನು ಮಾಡಲಿಲ್ಲ, ಎಲ್ಲವನ್ನು ನಾನೇ ಮಾಡಿಬಿಟ್ಟಿದ್ದೀನಿ, ನಾನಿದ್ರೇ ಇವತ್ತು ರಾಜ್ಯ ಸರ್ಕಾರ ನಾನಿದ್ರೇ ಎಲ್ಲೋ ಒಂದು ಕಡೆ ಈ ಖಾಲಿ ಗಿರಾಕಿ MLA ಟಿಕೆಟು, MP ಟಿಕೆಟು, ಇನ್ನೊಂದು ಟಿಕೆಟ್ ತೊಗೊಳಕ್ಕೋಸ್ಕರ ಬಕೆಟೆಲ್ಲ ಬಕೆಟ್ ಇರೋದು ಅಂಡೆನೇ ಹಿಡ್ಕೊಂಡು ಇವತ್ತು ಹೋರಾಟಗಳನ್ನ ಮಾಡ್ತಿದ್ದಾರೆ. ಬಕೆಟ್ ಹಿಡಿದಲ್ದೇ ಅಂಡೆ ಹಿಡ್ಕೊಂಡು ಆ ಪಕ್ಷದ ನಾಯಕರುಗಳಿಗೆ. ಇವು ಮೈಸೂರು ಲಕ್ಷ್ಮಣ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಮಣ್ಣಿನ ಮಕ್ಕಳುಗಳು ಏನೂ ಮಾಡಲಿಲ್ಲ, ಎಲ್ಲವನ್ನು ಇವರೇ ಮಾಡಿಬಿಟ್ಟಿದ್ದಾರೆ. ಇವ್ರು ಇರಲಿಲ್ಲ ಅಂದರೆ ಇವತ್ತು ರಾಜ್ಯ ಸರ್ಕಾರದ ಗತಿ ಏನಾಗ್ತಿತ್ತು? ಇವತ್ತು 6 ಕೋಟಿ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ತಿತ್ತು? ಎಲ್ಲವೂ ಸಹ ಜನಸಾಮಾನ್ಯರು ಇವತ್ತು ತತರ ಆಗ್ತಿದ್ರು. ಇಂಥ ಮೈಸೂರು ಲಕ್ಷ್ಮಣವರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಇವ್ರು ಬಿಡುವಂಥ ಭಾಷಣ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಉತ್ತರ ಏನಿದೆ, ಎಲ್ಲೋ ಒಂದು ಕಡೆ ಮೈಕ್ ಸಿಕ್ತು, ಇನ್ನೊಂದು ಸಿಕ್ತು, ಮೀಡಿಯಾ ಸಿಕ್ತು, ಇನ್ನೊಂದು ಸಿಕ್ತು ಅಂತ ಹೇಳ್ಕೊಂಡು ಇವತ್ತು ಬಿಡ್ತಿರುವಂಥ ಇವರು ಶಂಕ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಮಕ್ಕಳ ಟೋಪಿ ಮತ್ತು ಕಿವಿಗೆ ಹೂವು ಬಿಡಿಸುವಂಥ ಒಂದು ವ್ಯವಸ್ಥೆನ ನಮ್ಮ ಮೈಸೂರು ಲಕ್ಷ್ಮಣ ಅವರು ಮಾಡ್ತಿದ್ದಾರೆ. ಎದುರು ಮಣ್ಣಿನ ಮಕ್ಕಳುಗಳು ಮಾಡ್ತಾಯಿಲ್ಲ, ಇದು ಮಾಡ್ತಿರುವಂಥದ್ದು ಮೈಸೂರು ಲಕ್ಷ್ಮಣ ಅವರು. ಎಲ್ಲೋ ಒಂದು ಕಡೆ ಇವರಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇವತ್ತು MLA ಆಗ್ಬಿಡ್ತಿದ್ರು, MP ಆಗ್ತಿದ್ರು. ಮಣ್ಣಿನ ಮಕ್ಕಳಿಲ್ಲ ಅಂದಿದ್ರೆ ಇವರು ಎಲ್ಲೋ ಟಿಕೆಟ್ಗಳನ್ನ ತಗೊಂಡು ಇವತ್ತು 2028ರ ಚುನಾವಣೆ ಭಾರಿ ಬಹುಮತ ಇವತ್ತು ಯಾವುದೇ BJP ಇರಲ್ಲ, ಕಾಂಗ್ರೆಸ್ ಇರಲ್ಲ, ಯಾವುದೂ ಇರಲ್ಲ, JDS BJP ಯಾವುದೇ ಒಂದು ಅನ್ಯ ಪಕ್ಷ ಇಲ್ದೇನೋ ಸ್ವತಂತ್ರವಾಗಿ ನಿಂತ್ಕೊಂಡು ಯಾವುದೋ ಒಂದು ಪಕ್ಷಕ್ಕೆ ಬಕೆಟ್ ಹಿಡ್ಕೊಂಡು ಆರಾಮಾಗಿ ಏನು ಕೋಟಿ ಓಟ್ಗಳನ್ನ ತಗೊಂಡು ಇಡೀ ರಾಜ್ಯದಲ್ಲೇ ಇವತ್ತು ಮಣ್ಣಿನ ಮಕ್ಕಳುಗಳ ಆಶೀರ್ವಾದ ಇಲ್ದೇ ಗೆದ್ದುಬಿಡುವಂಥ ಒಂದು ಶಕ್ತಿ ಇರುವಂಥದ್ದು ನಮ್ಮ ಮೈಸೂರು ಲಕ್ಷ್ಮಣ ಅವ್ರಿಗೆ. ಎಲ್ಲೋ ಒಂದು ಕಡೆ ಇಂಥ ಒಂದು ಬಕೆಟ್ ಇಡುವಂಥ ಸಂಸ್ಕೃತಿ ಇಟ್ಕೊಂಡಿರುವಂಥ ಮೈಸೂರು ಲಕ್ಷ್ಮಣ ಅವರೇ, ನಿಮಗೊಂದು ನಾನು ಪ್ರಶ್ನೆ ಮಾಡ್ತೀನಿ, ನಿಮಗೆ ಜವಾಬ್ದಾರಿ ಇದೆಯಾ? ನೀವು ಹೇಳಿಕೆ ಕೊಡುವಂಥದ್ರಾಗಲಿ, ನೀವು ಒಂದು ಮಾತಾಡೋದಂಥರಾಗಲಿ ಜವಾಬ್ದಾರಿಯಿಂದ ಮಾತಾಡಿ. ನೀವೆಲ್ಲೋ ಒಂದು ಕಡೆ ಒಂದು ನಾಗರಿಕರಾಗಿದ್ದೀರಾ, ನಾಗರಿಕ ಸಮಾಜದಲ್ಲಿ ಬದುಕಿದ್ದೀರಾ. ಮಣ್ಣಿನ ಮಕ್ಕಳ ಗೌರವ ಏನು, ಮಣ್ಣಿನ ಮಕ್ಕಳ ಒಂದು ಪ್ರತಿಷ್ಠೆ ಏನು, ಮಣ್ಣಿನ ಮಕ್ಕಳುಗಳು ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೃದಯದಲ್ಲಿದ್ದಾರೆ, ಅದನ್ನು ಮೊದಲು ತಿಳ್ಕೊಳ್ಳಿ. ಈ ರೀತಿ ಪುಂಖಾನುಪುಂಖ ನೀವು ಮೈಸೂರು ಲಕ್ಷ್ಮಣವರೇ ಈ ಥರ ಬಿಡುವಂಥ ರೈಲು ಯಾರೂ ಕೇಳುವವರಿಲ್ಲ, ಯಾರೂ ಇದು ಮಾಡೋರಿಲ್ಲ. ಎಲ್ಲೋ ಒಂದು ಕಡೆ ನಾವೇನು MLA ಟಿಕೆಟು, MP ಟಿಕೆಟ್ಗೆ ಮತ್ತು ಗ್ರಾಮ ಪಂಚಾಯತಿಗೇನು ಅರ್ಜಿ ಹಾಕಿಲ್ಲ. ನೀವು ಅರ್ಜಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀರಾ ಮಣ್ಣಿನ ಮಕ್ಕಳೇ, ಅದು ಮಣ್ಣಿನ ಮಕ್ಕಳುಗಳು ಹೆಸರು ಹೇಳ್ಕೊಂಡು ಎಲ್ಲೋ ಒಂದು ಕಡೆ ರಾಜಕಾರಣ ಶುರು ಮಾಡಿದಂಥ ಎಷ್ಟೋ ಇವತ್ತು ಪುಡಾರಿಗಳಿದ್ದಾರೆ. ಅದರಲ್ಲಿ ನೀವು ಒಬ್ಬರು ಆಗ್ತೀರಾ. ಮಣ್ಣಿನ ಮಕ್ಕಳ ಹೆಸರು ಹೇಳ್ಕೊಂಡಿದ್ದಾರೆ, ನಾವು ಬೆಳೆದು ಬಿಡ್ಬೋದು, ನಾವೇನೋ ಆಗ್ಬಿಡೋದು, ನಾವು ಇನ್ನೊಂದು ಆಗ್ಬಿಡೋದು, ಇಡೀ ಒಂದು ದೇಶದಲ್ಲಿ ಒಂದು ಪ್ರಧಾನಮಂತ್ರಿನೂ ಆಗ್ಬಿಡೋದು ಸಹ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿರುವಂಥ ಖಾಲಿ ಗಿರಾಕಿ ನೀವು ಮಣ್ಣಿನ ಮಕ್ಕಳುಗಳ ಬಗ್ಗೆ ಮಾತಾಡ್ತೀರಾ ಅಂದರೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ? ಎಲ್ಲವನ್ನು ನೀವೇ ಮಾಡಿದ್ದೀರಾ, ಅಧಿಕಾರವನ್ನು ನೀವೇ ಅನುಭವಿಸಿ. ಎಲ್ಲ ಒಂದು ಕಡೆ ಮಣ್ಣಿನ ಮಕ್ಕಳುಗಳು ಏನೂ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನೀವು ಕೊಡುವಂಥ ಸ್ಟೇಟ್ಮೆಂಟ್ಗಳು ಎಲ್ಲೋ ಒಂದು ಕಡೆ ನಮ್ಮಂಥ ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತ ಹೋರಾಟ ಮಾಡಿದ್ರೆ, ನೀವು ಎಲ್ಲೋ ಒಂದು ಕಡೆ ಸ್ವಂತಿಕೆಯಿಂದ ನಿಮ್ಮ ಒಂದು ಮಾತು ಮತ್ತು ಬುದ್ಧಿಯಿಂದ ಎಲ್ಲೋ ಒಂದು ಕಡೆ ಮಣ್ಣಿನ ಮಕ್ಕಳ ಹೆಸರು ಹೇಳ್ಕೊಂಡು ಬೆಳೆಯುವುದು ಅನ್ನೋ ನಿಮ್ಮ ಒಂದು ದುರಹಂಕಾರ, ನಿಮ್ಮ ಅಸಹಾಯಕತೆ ನಿಮ್ಮನ್ನು ಮುಂದೊಂದು ದಿನ ಕಾಡುತ್ತೆ. ಎಚ್ಚರಿಕೆ ಗಂಟೆ ಮುಂದಿನ ದಿನಗಳಲ್ಲಿ ನೀವು ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಿ. ನಿಮ್ಮ ಹೇಳಿಕೆಗಳು ಕರೆಕ್ಟಾಗಿರಲಿ. ಮಣ್ಣಿನ ಮಕ್ಕಳ ಹೆಸರು ಹೇಳ್ಕೊಂಡು
ಈ ರಾಜಕಾರಣ ಮಾಡೋದಲ್ಲ, ನಿಮ್ಮ ಸ್ವಂತಿಕೆಯಿಂದ ರಾಜಕಾರಣ ಮಾಡಿ. ನೀವೇನು ಮಾಡಿದ್ದೀರಾ, ಮಣ್ಣಿನ ಮಕ್ಕಳೇನು ಮಾಡಿದ್ದೀರಾ, ಇಡೀ ರಾಜ್ಯದ ಜನತೆ ಗೊತ್ತಿದೆ ಅಂತ ಹೇಳಿ ನಾನು ಮೈಸೂರು ಏನೋ ಲೋಕೇಶ್ ಅವ್ರಿಗೆ ಹೇಳ್ತಿದ್ದೀನಿ. ನೀವು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಮಣ್ಣಿನ ಮಕ್ಕಳುಗಳ ಒಂದು ಜವಾಬ್ದಾರಿ ಏನು ಅಂತ ನಿಮಗೆ ಮುಂದಿನ ದಿನಗಳು ನಿಮಗೆ ಅರ್ಥ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.